ಅಸ್ಸಲಾಮು ಅಲೈಕುಂ. ನಾನು ತಸ್ಲೀಂ. 14 ಜುಲೈ 2025 ಅಂದರೆ ಇವತ್ತು ನಮ್ಮ ಮೂಡಿಗೆರೆಯ ಗವರ್ನಮೆಂಟ್ ಹಾಸ್ಪಿಟಲಲ್ಲಿ, ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆಯ ಗವರ್ನಮೆಂಟ್ ಹಾಸ್ಪಿಟಲಲ್ಲಿ 2 ತಿಂಗಳು 10 ದಿವಸದ ಮಗು ಮೃತಪಟ್ಟಿದೆ, ಸಾವನ್ನಪ್ಪಿದೆ. ಮಗುವಿನ ಪೇರೆಂಟ್ಸ್ ಹೇಳೋ ಪ್ರಕಾರ ಆಸ್ಪತ್ರೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯತೆಯಿಂದ ಮಗು ಸಾವನ್ನಪ್ಪಿದೆ ಎಂದು ಮಗುವಿನ ಪೇರೆಂಟ್ಸ್ ಹೇಳ್ತಾ ಇರೋದು. ನಮ್ಮ ಮೂಡಿಗೆರೆ ತಾಲೂಕಿನ ಸಂಕಸಾಲ ಗ್ರಾಮದ ಶೇಖರ್ ಎಂಬುವವರ ಮಗು, 2 ತಿಂಗಳು 10 ದಿನದ ಮಗು ತೀವ್ರ ಜ್ವರ ಹಾಗೂ ಶೀತದಿಂದ ನರಳುತ್ತಾ ಇರುತ್ತೆ. ಆ ಮಗುವಿಗೆ ಗವರ್ನಮೆಂಟ್ ಆಸ್ಪತ್ರೆ ಕರೆತರಲಾಗುತ್ತೆ. ಅಲ್ಲಿ ಮಕ್ಕಳು ಡಾಕ್ಟರ್ ಇರಲ್ಲ, ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಡಿಸ್ಟಿಕ್ ಆಸ್ಪತ್ರೆ ಕರೆದುಕೊಂಡು ಹೋಗಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಅಲ್ಲೇ ಮೂಡಿಗೆರೆ ಆಸ್ಪತ್ರೆಯಲ್ಲೇ ಮಗುವಿಗೆ ಆಕ್ಸಿಜನ್ ಕೊರತೆಯಿಂದ ಮಗು ಸಾವನ್ನಪ್ಪಿದೆ. ಆದ್ರೆ ಆ ಮಗುವಿನ ಪೇರೆಂಟ್ಸ್ ಹೇಳ್ತಾ ಇರೋ ಪ್ರಕಾರ ಆ ಆಸ್ಪತ್ರೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯತೆಯಿಂದ ಮಗು ಸಾವನ್ನಪ್ಪಿದೆ ಎಂದು ಮಗುವಿನ ಪೇರೆಂಟ್ಸ್ ಹೇಳ್ತಾ ಇರೋದು. ಅವ್ರು ಇಲ್ಲಿ ಆಕ್ಸಿಜನ್ ಏನು ಹಾಕಿಲ್ಲ. ಆಕ್ಸಿಜನ್ ಹಾಕಿದ್ರೆ ಮಗು ಉಳ್ಕೊಳ್ತಿತ್ತೇನೋ. ಇಷ್ಟು ಮಾತಾಡಿದ್ರೆ 25 ಮಾತಾಡ್ತಾರೆ ಹೆಂಗೆ ಅಂತ ಶಿಶುಗಳು. ಮಗುಗೆ ಎಷ್ಟು ವರ್ಷ? ಮಗು 2 ತಿಂಗಳು 8 ದಿನ ಆಗಿದೆ ಅಷ್ಟೇ.